ಅಜ್ಜನ ಜಾತ್ರೆ ಇಂದು ಜನವರಿ 16ರಿಂದ ಶುರುವಾಗಿದೆ. ಅಜ್ಜನ ಜಾತ್ರೆಗೆ ಪೂಜ್ಯ ಶ್ರೀ ಡಾ ಕೈಲಾಸಾನಂದನಾಥ ಮಹಾಸ್ವಾಮಿಗಳ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಕೋಟಿ ಜಪಯಜ್ಞ ಕಾರ್ಯಕ್ರಮ, ಶ್ರೀ ಜಗದ್ಗುರು ಪೂರ್ಣಾನಂದ ಮಹಾಮುನಿಗಳ ಆಶ್ರಮ, ಸದ್ಗುರು ಶ್ರೀ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಜನ್ಮಸ್ಥಳವಾದ ಸುಕ್ಷೇತ್ರ ಅನವಾಲ ದಿನಾಂಕ 16, 17, 18 ಜನವರಿ 2026ರಂದು ಅನವಾಲನಲ್ಲಿ ಸರ್ವರಿಗೂ ಆದರದ ಸ್ವಾಗತ. ಜನವರಿ 18ನೇ ತಾರೀಕು ಭವ್ಯ ರಥೋತ್ಸವ ಸ್ವಾಗತ ಕೋರುವವರು ಅನವಾಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು. ಭಜನಾ ಮಂಡಳಿ ಲಕ್ಷಾಂತರ ಭಕ್ತರೊಂದಿಗೆ ದಿವ್ಯದರ್ಶನ ಅಂಗರಂಗ ವೈಭವದಿಂದ ಕಾರ್ಯಕ್ರಮಗಳೊಂದಿಗೆ ಜನಸಾಗರ ಹರಿದು ಬಂದಂತೆ ಸ್ಥಳೀಯರು ಉತ್ಸಾಹಪೂರ್ವಕವಾಗಿ ತಯಾರಿ ಮಾಡಿದ್ದಾರೆ. ಈ ಜಾತ್ರೆಯ ಮೂಲಕ ಧಾರ್ಮಿಕ ಐಕ್ಯ ಮತ್ತು ಭಕ್ತಿಯ ಸಂದೇಶವನ್ನು ಸಾರುತ್ತಿದ್ದಾರೆ. ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಸಂಭ್ರಮ. ಸಂದೇಹ ನಮ್ಮಪ್ಪ ಗವರಮ್ಮ ತಾಯಿ ಉದರದಿ ಜನಸಿದರು ಶ್ರದ್ಧಾನಂದ ಅಪ್ಪಾಜಿ, ಗುರು ಶಿವಾನಂದ, ಗುರು ಪೂರ್ಣಾನಂದ, ಗುರು ಶಿವಾನಂದ, ಗುರು ಪೂರ್ಣಾನಂದ, ಗುರುವೇ ಗುರುವೇ. ನಮಗೆಲ್ಲ ಜನ ಆಶಾರೆ ಅನವಾಲ ಊರಿನ ನಡೆದರುವ ದೇವರೇ, ನಮಗೆಲ್ಲ ಜನ ಆಶಾರೆ. ಬನ್ನಿ ಬನ್ನಿ ಅಜ್ಜನ ಜಾತ್ರೆಗೆ, ಬನ್ನಿ ಬನ್ನಿ ಅಜ್ಜನ ಜಾತ್ರೆಗೆ. ಕರುಣಿಸೋ ಮೋಕ್ತಿಯ ಅನುದಿನ ಕ್ಷಣದಿ ನೀನಿಹಿ ಅಂತೆ ಸರ್ಗಾನಂದ, ಕರುಣಿಸೋ ಮೋಕ್ತಿಯ ವ್ಯಸನವಾಗಿದೆ ನನಗೆ ಜನದ ಮರಣದ ಕಾಟ, ವ್ಯಸನವಾಗಿದೆ ನನಗೆ ಜನದ ಮರಣದ ಕಾಟ, ಹಸನಾಗಿಸೋ ಎದೆಯವಲವಾ ಸರ್ದಾನಂದ ಕರುಣಿ. ಜ್ಞಾನದೂತ ಮಾಡಿದಾಗ ಮಾತ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ದುರ್ಬುದ್ಧಿ ಹೊಡೆದೋಡಿಸಿ ಒಳ್ಳೆಯ ಬುದ್ಧಿಯನ್ನು ಕರುಣಿಸ್ತಾನ ಭಗವಂತ ಅಂತ ಈ ಚಿಂತನ ಕೇಳ್ತಾ ಇದ್ದಾರೆ, ಜ್ಞಾನದೂತ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ತಾಯಿ ಮಗುವಿಗೆ ಶಿಕ್ಷಣ ಕೊಡ್ಬೇಕಂತ ಮನೆಯ ಮೊದಲ ಪಾಠಶಾಲ ಅಂತ, ಆಮೇಲೆ ಹೊರಗಿನ ಸಾಲ ಅಂತ್ರಿ. ಹಿಂಗ ಒಬ್ಬ ಹೆಣ್ಮಗಳು ಒಂದ ಮಗನ ಹಡ್ದಿದ್ಲಂತ. ಒಂದ್ ಮಗು ಆದ್ಬಿಟ್ಲೆ ಚಿಕ್ಕ ವಯಸ್ಸಿನಾಗ ಗಂಡ ತೀರ್ಕೊಂಡು ಹೋಗ್ಬಿಟ್ನಂತ. ಒಬ್ಬನ ಮಗನ ಮುದ್ದು ಮುದ್ದಾಗಿ ಬೆಳೆಸಿದ್ಲಂತ ತಾಯಿ. ಸಾಲಿಗೆ ಕಳಿಸಿಲ್ಲಂತ. ಸಾಲಿಗೆ ಕಳಿಸಿಂದ ಎಲ್ಲಾ ಮಕ್ಕಳು ಒಂದಕ್ಕೆ ಹೋದಾಗ ಆಟಕ್ಕೆ ಬಿಟ್ಟಾಗ ಆ ಮಗ ಏನ್ ಮಾಡ ಗುಟ್ಗ ಸ್ಟಾರು ಮಾವ ತಿಂತು. ಅದಕ್ಕೆ ಹಿಂಗಾಗಿ ಏನಾಗೈತಪ್ಪ ಅಂದ್ರ ಒಕ್ಕಲಿಗರ ಆಸ್ತಿ ಜಗ್ಗ ಐತಂದ್ರು ಕಣ್ಣೇ ಸಿಗವಲ್ರಿ. ಬರೀ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಕಮತ ಇದ್ರ 2 ಬಸವಣ್ಣ ಇದ್ರು ಒಳ್ಳೆ ಅಂತ ಅವ್ರ ಮನ್ಯಾಗ ಕೈ ಶಗನಕ್ಕ. ಅದಕ್ಕೆ ಬಂಧುಗಳೇ, ಯಾವಾಗಲಿ ಇದು ಮುಂದಿನ ಈ ಶತಮಾನದೊಳಗೆ ಒಕ್ಕಲಿಗನಿಗೆ ಕಣ್ಣೆ ಕೊಡುವಂತ ಸರ್ವಜ್ಞ, ಸರ್ವಜ್ಞನ ಮಾತುಗಳ ಚಂದ. ಅದಕ್ಕಾಗಿ ಜೀವನದಲ್ಲಿ ದಾನ ಮಾಡಲಿಕ್ಕೆ ಅಂದ್ರೆ ಏನಾಗ್ತದ
ನಾವು ದಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರ ಅವರು. ಜೀವನದಲ್ಲಿ ಗೃಹಸ್ಥಾಶ್ರಮ ಇರಲಿ, ಸನ್ಯಾಸಾಶ್ರಮ ಇರಲಿ, ಭಿಕ್ಷಾನ ಮೋಕ್ಷಾದನ ಗಳಿಕೆ ಮಾಡುವುದಲ್ಲ, ಎಲ್ಲವನ್ನು ತಂದು ಎಲ್ಲ ಭಕ್ತರಿಗೆ ಉಣಿಸಿದವರು. ಒಂದ್ ದಿವಸ ಒಳಗೆ ಕುಂತ್ಕೊಂಡು ಊಟ ಮಾಡಲಿಲ್ಲಪ್ಪ ಅವರು. ಯಾವಾಗಲೂ ಗೃಹಸ್ಥಾಶ್ರಮ ಎಲ್ಲೇ ಕೆಳಗೆ ಕುಂತ್ಕೊಂಡು ಎಲ್ಲರ ಉಂಡದ್ದು ಊಟ. ಕೋಟಿ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರುವೇ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗದಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿಂ ಭಗವತಿಂ ಅಷ್ಟಾದಶಾಧ್ಯಾಯಿನಿಂ. ನೀ ತುಡು ಮಾಡಕತ್ತೆ ಅಂದಿಂದ ನಿನ್ನ ಬೆಳ್ಳಿಗೆ ಏರಿಸ್ಬೇಕು. ಮತ್ತ ನಿನಗೆ ಏನಾರ ಬೇಡಿಕೆ ಇದ್ರೆ ಕೇಳು. ಯಾರಿಗಾರ ನಿನ್ ಬೇಡಿಕೆ ಐತೆ ಅಂದ್ರೆ ನಮ್ಮ ಮೊದ್ಲಕ್ಕೆ ನಮ್ಮ ತಾಯಿ ಕರೆಸಿದೆ ಅಂತ ಮಗ. ತಾಯಿಗಳು ಲಕ್ಷ ಕೇಳಿದಿನ ತಾಯಿ ಕರ್ಸಂದ್ಬಿಟ್ಟನ ಎಲ್ಲಾರು ಕೂಡಿ ತಾಯಿ ಕರೆಸಿ ಕಟ್ಕಟ್ಟಿಗೆ ಮೇಲೆ ನಿಂದ್ರಿಸಿದ್ರಂತ. ಏನೈತಿ ನಿನ್ ಬೇಡಿಕೆ ಕೇಳಿ ನಿಮ್ ತಾಯಿ ಕೂಡ ಅಂದ್ರಂತ ಮಗುಗೆ. ಇದನ್ನೆಲ್ಲ ಕಲಿಸ್ತಾಕಿ ನಮ್ಮ ಮೌಲ್ಯ. ನನಗ ಶಿಕ್ಷಾ ಕೊಡ್ಬಾರ್ರಿ, ನಮ್ಮ ಮೌಗ್ ಶಿಕ್ಷಾ ಕೊಡ್ರಿ ಅನ್ನ ಸಣ್ಣ. ಆಮೇಲೆ ಮಗ ಏನ್ ಮಾಡಕತ್ತೀನಿ ಅಂತಂದ್ರ ಹೆಡ್ ಮಾಸ್ಟರ್ ಅಂತ ಇರ್ತಾರ ನೋಡ್ರಿ, ಅಷ್ಟು ಮಾಸ್ತರ್ ಜನರ ಮೇಲೆ ಆ ಹೆಡ್ ಮಾಸ್ಟರ್ ಏನ್ ಮಾಡಿದ್ನಂತ, ಆ ಬ್ಯಾಸಿ ದಿನ ಅಂತ ಅಂಗಿ ಕಾಲು ಗುಡ್ಸಕ್ಕೆ ಹಾಕಿ ಗಾಡಿ ಕಡೆ ಮಾರಿ ಮಾಡಿ ನಿದ್ದೆ ಮಾಡಕ್ ಲಕ್ಷ ಇಟ್ಕೋಬೇಕು ನಾವು. ಅಂತ ಕಾರ್ಯಕ್ರಮದಲ್ಲಿ ಅನ್ನ ಕೊಡುವುದು ಧರ್ಮ, ಅನ್ನ ಕೆಡಿಸುವುದು ಅಧರ್ಮ. ನೀರು ಕೊಡುವುದು ಧರ್ಮ, ನೀರನ್ನು ಕೆಡಿಸುವುದು ಅಧರ್ಮ. ನೋಟ್ ಕಾಣ್ತಂತ 500 ನೋಟ್ ಎರಡ ಬಟ್ಟಿಲ್ಲ ನೋಟ್ ಕರ್ಕೊಂಡ್ ಮನ್ಯಾಗ ಹೋಗಿ ತಾಯಿ ಕೊಟ್ಟಂತ. ಇದನ್ನೆಲ್ಲ ಯಾಕೆ ತಂದೆಪ್ಪ ಅನ್ನಲಿಲ್ಲ ನಮ್ಮ ತಾಯಿ. ಬೇಸ್ ತಂದು ಬಿಡ ನನ್ನ ಮಗನಂತ ಅದನ್ನು ತೊಗೊಂಡು ಮನ್ಯಾಗ ಇಟ್ಕೊಂಡು ಆಮೇಲೆ ಮನಿ ಕದು ಮಾಡಕತ್ತಿನಂತ, ಕದ್ಕೊಳಕತ್ತಿನಂತ. 2 ಮನಿ ಕದ್ನಂತ 3ನೇ ಮನಿ ಕದಿ ಹೊತ್ನ್ಯಾಗ ಸಿಕ್ ಬಿದ್ದತ್ ಮನಿ ಮಾಲಾಕನ ಕೈಯಾಗ. ಬಂಧುಗಳೇ, ಯಾವಾಗಲಿ ಒಕ್ಕಲಿಗರ ಮಕ್ಕಳಾಗಿ ಬಾಳೆ ಮಾಡ್ಬೇಕು, ರೈತನ ಮಕ್ಕಳಾಗಿ ಬಾಳೆ ಮಾಡ್ಬೇಕು ಅನ್ನೋಂಥ ಮಾತಿಗೆ ಈಗ ಮುಂದಿನ ಈ ದಿನಮಾನದೊಳಗೆ ಒಕ್ಕಲಿಗರ ಕನ್ಯೆ ಕೊಡುವಂತ ಭಾವನೆ ಬರಲಿ ಎಲ್ಲರಿಗೂ ಅಂತಂದು ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಆಹಾರ ಊಟ ಮಾಡ್ರಿ. ಅಂದಾಗ ಮಾತ್ರ ಈ ದೇಹ ಪರಮಾತ್ಮ ಪರಮಾತ್ಮ ಈಶ್ವರ
गरुडगमन तव चरणकमलमिह मनसि लसतु मम नित्यं मनसि लसतु मम नित्यं गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा जलजनयन विधिनमुचिहरण मुख विबुध विनुत पद पद्मा जलजनयन विधिनमुचिहरण मुख विबुध विनुत पद पद्मा विबुध विनुत पद पद्मा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा शङ्खचक्रधर दुष्टदैत्यहर सर्वलोकशरणा शङ्खचक्रधर दुष्टदैत्यहर सर्वलोकशरणा सर्वलोकशरणा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा अगणित गुणगण शरण शरणद विदलित सुरಳಿ ಕುಜಾಲ अगणित गुणगण शरण शरण देवो महेश्वर गुरु साक्षात् परब्रह्मा तस्मया ಶಿವನಾಮವರೆಯೋ ಮನವೇ ಶಿವನಾಮವರೆಯೋ ಮನವೇ ಹಲವು ಹಂಬರಸಿ ಫಲವಿಲ ಮನವೇ ಹಲವು ಹಂಬರಸಿ ಫಲವಿಲ ಮನವೇ ಇರವಲ್ಲೋ ಈ ಕಾಯ ಸಂಸಾರ ಕರುಮಾಯ ಇರವಲ್ಲೋ ಈ ಕಾಯ ಸಂಸಾರ ಕರುಮಾಯ ಇರವಾಗ ಮನದೋಳು ಇರವಾಗ ಮನದೋಳು ಜಾಣವನು ಶಿವನಾಮವರೆಯೋ ಮನವೇ ಶಿವನಾಮವರೆಯೋ ಮನವೇ ಹಸಿರು ಬಂದವರಿಗೆ ಆಶ್ರಮದ ಅಧಿಪತಿಗಳು ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳ ತುಲಾಭಾರ ನಡೀತಾ ಇದೆ. ತಾವೆಲ್ಲರೂ ಕೂಡ ಆ ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾಗುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. परमेश्वर जगत ಬೋಧಿಸಿದೆ ತನುಗ
ಬಸವವನ್ನು ಹಸನಾಗಿ ಮಾಡಿ ದೇವರೊಂದನೆ ಪ್ರೀತ ಜೀವನದೊಂದನ ಮೇಲೆ ತಾಯಿಗಳು ನಿಮಗ ಒಬ್ಬರ ಹಣಿ ಮ್ಯಾಗ ಇವತ್ತಿಲ್ಲ. ಈ ಕಡೆ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದ ನಕಾಶಿ ಕಾಣಕತ್ತೈತಿ. ಈ ಕಡೆ ಹಿಂಗ್ ಕುಂಡ್ರಬಾರ್ದು, ಚಂದ ಕುಂಡ್ರಬೇಕು. ಮತ್ತೆ ಈ ಹೆಣ್ಮಗಳು ನೋಡಿ ಹಿಡ್ಕೊಂಡು ಅಡ್ಡಾಡಕತ್ತಾಳ. ಎಲ್ಲಿದ್ರ ಬಂದಾಳ ಗೊತ್ತೈತೆ ನಿಮಗೆ? ಬೆಂಗಳೂರು ಹತ್ರ ಬಂದಾರ ಇವನ್ ಟಿವಿ ಅವರು. ತೋರ್ಸಪ್ಪ ಅದನ್ನ ಈಗ ಲೈವ್ ಎತ್ತಿನ ತೋರ್ಸು. ತರಣಿ ಶಶಿ ರೋಚಗಳ ಕಿರಣಗಳ ನೈದಿ ಸಂವರ್ಷದ ಅಜ್ಞಾನ ತಿಮಿರಂ ಕೆಡಿಸುವುದು ಗುರುವರೇ ನಿಮ್ಮ ಮನಸ್ಸು ನೋಟ. ಪ್ರಾತಸ್ಮರಣೆಯರಾದ ಜಗದಾದಿ ಜಗದ್ಗುರು ಅವಿರಳ ಪರಂ ಜ್ಯೋತಿ ಶಿವಾನಂದ ಯತೇಶ್ವರರನ್ನು ಪರಮ ಪೂಜ್ಯ ವೈರಾಗ್ಯ ನಿಧಿಯಾದಂತ ಪೂರ್ಣಾನಂದ ಯತೇಶ್ವರರನ್ನು ಎಲ್ಲ ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಡುತ್ತಾ ಓಂ असतो मा सद्गमय तमसोर्मा ज्योतिर्गमय मृत्योर्मा मृतं गमय. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ಸಾಗುತ್ತೆ ಅಂತಂದ್ರೆ ಒಬ್ಬ ಸಂತ ಬಹಳ ಸುಂದರವಾಗಿ ಹೇಳ್ತಾನೆ. ಏನು ಅಂದ್ರೆ ಸತ್ಯೇನ ಜಾ ದಾನಿಗಳದಾರ. ಇನ್ನು ತುಲಾಭಾರ ಸೇವೆ ಮುಗಿಸ್ಕೊಂಡ್ಬಿಡ್ಬೇಕಂತೇಳಿ ಅವ್ರು ನಾನು ಕೇಳ್ಕೊತಾ ಇದ್ದೀನಿ. ಅವತಾರಿ ಪುರುಷ ಶ್ರದ್ಧಾನಂದ ಮಹಾಸ್ವಾಮಿಯ ಧರ್ಮದ ಜಾತ್ರೆಗೆ ದಾನದ ಮೂಲಕ ಧರ್ಮದ ಬುತ್ತಿಯನ್ನು ಕಟ್ಕೊಂಡಿರ್ತಕ್ಕಂಥ ಮಹನೀಯರು ಈರಪ್ಪ ಹಡ್ಪಾದ್ ಸಾಕಿನ್ ನೀರ್ ಬೂದಿಯಾಳ ಇವರು 500 ರೂಪಾಯಿಯನ್ನು ಕೊಡ್ಮಾಡಿದ್ದಾರೆ. ದುಂಡಪ್ಪ ಜಂಬಗಿ ಸಾಕಿನ್ ನೀರ್ ಬೂದಿಯಾಳ ಇವರು 100 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಾಗೆ ಭೀಮಪ್ಪ ಭಜಂತ್ರಿ ಸಾಕಿನ್ ಅನ್ವಾಲ್ ಇವರು 50 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಹನೀಯರಿಗೆ ಶ್ರದ್ಧಾನಂದ ಮಹಾಸ್ವಾಮಿಯ ಕೃಪಾಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಓಂ ಯೋಂತ ಪ್ರವಿಶ್ಯ ಮಮ ಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿಧರ ಸದಾಮ್ಯಃ ಅನ್ಯಾಚ ಮಾಡ್ತಿದ್ರು ಅನ್ನೋ ನಮ್ಮ ಕಣ್ಣೀರಿಗೆಲ್ಲ ಅದಾವು. ಅವ್ರು ಹೋಗಿಲ್ಲ, ದೇಹ ಹೋಗಿರಬಹುದು, ಆತ್ಮದೃಷ್ಟಿಯಿಂದ ಇದೇ ಇದ್ದಾರೆ. ಮತ್ತು ನಮ್ಮ ಸಂಗನ ಬಸಪ್ಪ ಅಂಗಡಿಯವರು ಅವರು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಆ ಭಗವಂತನ ಪಾದಕ್ಕೆ ಲೀನರಾಗಿದ್ದಾರೆ. ಇವರು 3 ಮಂದಿಗೆ ಏನಪ್ಪಾ ಅಂತ ಕೇಳಿದ್ರೆ ನಾವೆಲ್ಲರೂ ಆತ್ಮಕ್ಕೆ ಶಾಂತಿ ಕೊಡುವಂತ ದಯವಿಟ್ಟು ಎಲ್ಲರೂ ಎದ್ದು ನಿಂದಿರ್ಬೇಕಂತ ಹೇಳಿ ಬಂಧುಗಳೇ, ಯಾವಾಗಲಿ ಒಕ್ಕಲಿಗರ ಮಕ್ಕಳಾಗಿ ಬಾಳೆ ಮಾಡ್ಬೇಕು, ರೈತನ ಮಕ್ಕಳಾಗಿ ಬಾಳೆ ಮಾಡ್ಬೇಕು ಅನ್ನೋಂಥ ಮಾತಿಗೆ ಇದು ಮುಂದಿನ ಈ ದಿನಮಾನದೊಳಗೆ ಒಕ್ಕಲಿಗರ ಕನ್ಯೆ ಕೊಡುವಂತ ಭಾವನೆ ಬರಲಿ ಎಲ್ಲರಿಗೂ ಅಂತಂದು ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಆಹಾರ ಊಟ ಮಾಡ್ರಿ. ಅಂದಾಗ ಮಾತ್ರ ಈ ದೇಹ
ತಾಯಿಯವರ ಪವಿತ್ರ ಪಾದವನ್ನು ಅನುಸರಿಸಿ ಶಿಕ್ಷಕರ ಸಂಗೀತವನ್ನು ಕೂಡ ಅನುಸರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಕರಪಾತ್ರೆ ಹಿಡಿದು ಈ ನರ ಶರೀರದಿ ಕರಪಾತ್ರೆ ಹಿಡಿದು ಈ ನರ ಶರೀರದಿ ಮಾಡ್ಕೊತ ಮಾಡ್ತೀನಿ. ಅದಕ್ಕೆ ಬಂಧುಗಳೇ, ಮನಿ ಮೊದಲ ಪಾಠಶಾಲೆ, ಆಮೇಲೆ ಹೊರಗಿನ ಶಾಲೆ ಅಂತ ಮಕ್ಕಳಿಗೆ ವಿದ್ಯೆನ ಒಂದು ಆಸ್ತಿ ಏನ್ರಿ. ಸಣ್ಣ ಮಕ್ಕಳು ಮಣ್ಣಿ ಹೊಳೆಯಲ್ಲೂರ್ಗೆ ಹೋಗಿದ್ದೆ. ಹೊಳೆಯಲ್ಲೂರ್ಗೆ ಹೋದಾಗ ಶಾಲಿ ಮಕ್ಕಳು, ಹೆಣ್ಮಕ್ಳು ಶಾನ್ಯರ್ ಅದಾರ. ಈಗ ಶಾಲಿ ಮಕ್ಕಳದೊಳಗೆ ಗಂಡು ಮಕ್ಕಳು ತಲೆಬಿಗೆ ಬಲಿಯಾಗತ್ತಾರ. ಅವ ಕಿರಣ್ ಅಂಗಡಿಯವ ಗಸ ಗಸ ಹಿಂಗೆ ತೆಲ್ಮಿಗೆ ಎತ್ತಿಕ್ತಿದ್ದ. 4 ಮಂದಿ ಶಾಲಿ ಹುಡ್ರು ಪಾಳ್ಯಾಕ ಹಚ್ಚಿದ್ರು ಅದನ್ನ ಇಸ್ಕೊಳಕ್. ಅದ್ರ ಹೆಸರು ಏನಯ್ಯಪ್ಪ, ಎಷ್ಟೊತ್ತಾತ್ ನೀ ತಿಕ್ಕಾಕತ್ತೆ ಅಂದೆ ಅಂಗಡಿ ಅವಾಗ. ಅದ್ರ ಹೆಸರು ಮಾವಾರಿ ಆಚಾರ ಅಂತಿದ್ದ. ಹಿಂಗೆ ತಿಕ್ತಿದ್ದ ಅವ, ಅಲ್ಲಿ ತಿಕ್ಲಿ ಹಂಗೆ. ನೀವ್ ಅದಕ್ಕೆ ನಿಂತೀರಿ ಯಪ್ಪ, ಶಾಲಿ ಮಕ್ಕಳು ತುಂಬಿದಗಾಲ ಬಂಗಾರ ಆಗಿರಿ ಅಂದೆ ನಾನು. ಅದನ್ನ ಇಸ್ಕೊಳಕ್ ನಿಂತೀವ್ರಿ ಅಜ್ಜಾರ ಅಂದ್ರ ಅವ್ರು. ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಸಣ್ಣ ಮಕ್ಕಳು, ಚಲೋ ಅಲ್ಲ ಯಪ್ಪ ಶಾಲಿ ಮಕ್ಕಳು ಅಂತ ನಾನು ರೊಕ್ಕ ನಿಮ್ಮ ಮಾಪ್ ಕೊಡ್ತಾನ. ಜ್ಞಾನದ ಊಟ ಮಾಡಿದಾಗ ಮಾತ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ದುರ್ಬುದ್ಧಿ ಹೊಡೆದೋಡಿಸಿ ಒಳ್ಳೆಯ ಬುದ್ಧಿಯನ್ನು ಕರುಣಿಸ್ತಾನ ಭಗವಂತ ಅಂತ ಈ ಚಿಂತನ ಕೇಳ್ತಾ ಇದ್ದಾರೆ, ಜ್ಞಾನದ ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ತಾಯಿ ಮಗುವಿಗೆ ಶಿಕ್ಷಣ ಕೊಡ್ಬೇಕಂತ ಮನೆಯ ಮೊದಲ ಪಾಠಶಾಲೆ ಅಂತ, ಆಮೇಲೆ ಹೊರಗಿನ ಶಾಲೆ ಅಂತ. ಹಿಂಗ ಒಬ್ಬ ಹೆಣ್ಮಗಳು ಒಂದ ಮಗನ ಹಡ್ದಿದ್ಲಂತ. ಒಂದ್ ಮಗು ಆದ್ಬಿಟ್ಲೆ ಚಿಕ್ಕ ವಯಸ್ಸಿನಾಗ ಗಂಡ ತೀರ್ಕೊಂಡು ಹೋಗ್ಬಿಟ್ನಂತ. ಒಬ್ಬನ ಮಗನ ಮುದ್ದು ಮುದ್ದಾಗಿ ಬೆಳೆಸಿದ್ಲಂತ ತಾಯಿ. ಶಾಲಿಗೆ ಕಳಿಸಿಲ್ಲಂತ. ಶಾಲಿಗೆ ಕಳಿಸಿಂದ ಎಲ್ಲಾ ಮಕ್ಕಳು ಒಂದಕ್ಕೆ ಹೋದಾಗ ಆಟಕ್ಕೆ ಬಿಟ್ಟಾಗ ಆ ಮಗ ಏನ್ ಮಾಡ